ಧರ್ಮದ ಉಳಿವು ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕಾಗಿ ಯಾತ್ರೆ ನಡೀತಾ ಇದೆ. ದೇವನಹಳ್ಳಿ ಪಟ್ಟಣದಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಜಾಥಾ ನಡೀತಾ ಇದೆ. ಧರ್ಮದ ಉಳಿವು ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕಾಗಿ ಯಾತ್ರೆ ನಡೆಸಲಾಗ್ತಾ ಇದೆ. ದೇವನಹಳ್ಳಿ ಪಟ್ಟಣದಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಜಾಥಾ ಹೊರಡಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಿಂದ ಜಾಥಾ ಹೊರಡಲಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಹಾಗೆ ಷಡ್ಯಂತ್ರ ಆಗ್ತಾ ಇದೆ. ಇದರ ಕುರಿತಾಗಿ ಜಾಥಾ ನಡೆಸ್ತಾ ಇರೋದು. ಮಾಸ್ಕ್ ಮ್ಯಾನ್ ಸಮೀರ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಆಗ್ರಹ. ಶೀಘ್ರವೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಜಾಥಾ ಹೊರಟಿರೋದು. ಧರ್ಮಸ್ಥಳದ ವಿರುದ್ಧ ಆಗ್ತಾ ಇರುವ ಅಪಪ್ರಚಾರ ನಿಲ್ಲಬೇಕು. ಅಪಪ್ರಚಾರ ನಿಲ್ಲದೆ ಹೋದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿ ರವಾನೆ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ಈಗಾಗಲೇ ಜಾಥಾ ನಡೀತಾ ಇರೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕ ಸೀಕಲ್ ರಾಮಚಂದ್ರ ಅವರ ನೇತೃತ್ವದಲ್ಲಿ ಬಸ್ಸು ಕಾರುಗಳ ಮೂಲಕ ಧರ್ಮಸ್ಥಳಕ್ಕೆ ಬಿಜೆಪಿ ಯಾತ್ರೆಯನ್ನ ಹೊರಟಿದೆ. ಯಾತ್ರೆಯಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಆಗ್ತಾ ಇರುವ ಅಪಪ್ರಚಾರ ನಿಲ್ಲಬೇಕು. ಅಪಪ್ರಚಾರ ನಿಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಸೀಕಲ್ ರಾಮಚಂದ್ರ ನೇತೃತ್ವದಲ್ಲಿ ಬೃಹತ್ ಯಾತ್ರೆ ನಡೀತಾ ಇದೆ. ಮುಖ್ಯವಾಗಿ ಬಸ್ಸು ಕಾರುಗಳ ಮೂಲಕ ಧರ್ಮಸ್ಥಳಕ್ಕೆ ಬಿಜೆಪಿ ಯಾತ್ರೆಯನ್ನು ಹೊರಟಿರುವ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಯಾತ್ರೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು. ಈ ಹಿಂದೆ ಕೂಡ ಸುಮಾರು 400ಕ್ಕೂ ಹೆಚ್ಚು ಕಾರುಗಳ ಮೂಲಕ SR ವಿಶ್ವನಾಥ್ ಅವರು ಅಥವಾ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಅಲ್ಲಿಗೆ ಹೋಗಲಾಗಿತ್ತು. ಅದರ ಜೊತೆಗೆ ಅಲ್ಲಿ ಯಾವುದೇ ಅಪಪ್ರಚಾರ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಪ್ರತಿಭಟನೆ ಕೂಡ ನಡೀತು. ಮುಂದಿನ ಸ್ವರೂಪಗಳನ್ನು ಕೂಡ ಪಡ್ಕೊಳ್ತಾ ಇದೆ. ವಿಭಿನ್ನ ಸ್ವರೂಪಗಳನ್ನು ಪಡ್ಕೊಳ್ತಾ ಇರೋದು. ಒಂದು ಕಡೆ ಪರವಾಗಿ ಸ್ವರಗಳು ಕೇಳಿ ಬರ್ತಾ ಇದ್ರೆ, ಧ್ವನಿಗಳು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಧರ್ಮಸ್ಥಳದ ಅಥವಾ ಆ ದೇಗುಲದ ವಿರುದ್ಧವಾಗಿ ಕಿಡಿಕಾರೋದು ಅಥವಾ ಅಪಪ್ರಚಾರ ಆಗೋದು ತಪ್ಪು ಅನ್ನೋದ್ರ ಮೂಲಕ ಪ್ರತಿಭಟನೆಯಲ್ಲಿ ಮುಂದಾಗ್ತಾ ಇರೋದು. ಪ್ರತಿಭಟನೆ ಮಾಡೋದಕ್ಕೆ ಮಾತರಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಜೋರ ಬರ್ಲಿ ಸೌಂಡ್. ಭಾರತ್ ಮಾತಾ ಕಿ ಜೈ ಜೈ बोलो ಭಾರತ್ ಮಾತಾ ಕಿ ಜೈ ಜೈ ಉಳಿಸಿ ಉಳಿಸಿ ಧರ್ಮ ಉಳಿಸಿ ಧರ್ಮ ಉಳಿಸಿ ಧರ್ಮ ಉಳಿಸಿ ಉಳಿಸಿ